ಯಾಕಂದರೆ ನಾವು ನಮ್ಮ ಸಿನಿಮಾದಲ್ಲಿ ಸಾಂಗ್ಸ್ ಇಲ್ಲ. ಆ್ಯಂಡ್ ತುಂಬ ಕಂಟೆಂಟ್ನ ಅವಾಗವಾಗ ಬಿಡೋ ಥರ ಕತೆ ಅಲ್ಲ ನಮ್ಮದು. ಕತೆನೂ ಉಳಿಸ್ಕೋಬೇಕು, ಸಾಂಗ್ ಇಲ್ಲ. ಏನು ಮಾಡೋದು ಅಂದಾಗ ನಾನು ಫಸ್ಟಿಂದ ಪೋಸ್ಟರ್ ಡಿಸೈನ್ ಮಾಡ್ದಂಗಿಂದನೂ ನಾನು ಪ್ರಿಪೇರ್ಡ್ ಆಗಿದ್ದೆ. ಸೊ ಎವ್ರಿಥಿಂಗ್ ಚಿಕ್ಕದು ಬಿಟ್ರು ಅದು ಏನೋ ಇದೆ ಅಂತ ಅನ್ನಿಸ್ಬೇಕು ಅನ್ನೋದಕ್ಕೋಸ್ಕರ ಟೈಟಲಿಂದಾನೇ ಸ್ಟಾರ್ಟ್ ಮಾಡಿದೆ. 45 ಏನು 45 ಅಂದರೆ ಏನು, ಅಲ್ಲೊಂದು ಕ್ವೆಶನು. ಆಮೇಲೆ ಶಿವಣ್ಣನ ಲುಕ್ ಬಿಟ್ವಿ, ಇದೇನು ಬೇರೆ ಥರ ಇದ್ದಾರೆ. ಉಪ್ಪಿ ಸರ್ ಲುಕ್ ಬಿಟ್ವಿ ಆ ಸಿಗರೇಟ್ ಜೊತೆಲಿ ಅಲ್ಲಿ. ಆಮೇಲೆ ರಾಜ್ ಸರ್ ಒಂದು ಡೈಲಾಗ್ ಜೊತೆ ಅವ್ರನ್ನ ಒಂದು ಇದು ಮಾಡಿದ್ವಿ. ನಮ್ಮಮ್ಮ ಕರೆಕ್ಟಾಗಿ ಹೇಳ್ಕೊಟ್ಟಿದ್ದಾರೆ ಅಂತ. ಸೊ ಚಿಕ್ಕದಾಗಿ ಮೌಂಟ್ ಮಾಡ್ಕೊಂಡು ಬಂದ್ವಿ. ಆಮೇಲೆ ಟೀಸರ್ ಮಾಡಿದ್ವಿ. ಆ ಟೀಸರ್ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂತು. ಅದಾದಮೇಲೆ ಆಫ್ರೋ ಟಪಾಂಗ್ ಅಂತ ಒಂದು ಕಾನ್ಸೆಪ್ಟ್ ಮಾಡಿ ತೊಗೊಂಬಂದ್ವಿ. ಸೊ ಇದೆಲ್ಲ ಮಾಡಿ ಒಂದು ಸಿನಿಮಾಗೆ ಏನೋ ಇದೆ ಈ ಫಿಲ್ಮಲ್ಲಿ ಅನ್ನೋದಿತ್ತು. ಬಟ್ ಟ್ರೇಲರ್ ಇಂದಾನೇ ಅದರ ಫೈನಲ್ ಒಂದು ಸ್ಟ್ಯಾಂಪ್ ಹಾಕಬೇಕಿತ್ತು ಜನ ಥಿಯೇಟ್ರಿಗೆ ಬರೋದಕ್ಕೆ. ಅದು ದೇವ್ರ ದಯೆಯಿಂದ ಆಯಿತು.